ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜಾನ್ಸಿನಾ ಹಾಗೆ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಜಾನ್ಸಿನಾ ಅವರು ರಿವೀಲ್ ಮಾಡಿದ್ರು 2021ರಲ್ಲಿ ಸಮ್ಮರ್ ಸ್ಲಾಮ್ ಅಲ್ಲಿ ನಾನು ರೋಮನ್ ರೈನ್ಸ್ ಅವ್ರನ್ನ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಫೇಸ್ ಮಾಡ್ತಾ ಇದ್ನಲ್ಲ, ಆ ಒಂದು ಮ್ಯಾಚ್ ಅಲ್ಲಿ ನಾನು 17 ಟೈಮ್ ಚಾಂಪಿಯನ್ ಆಗಬೇಕಾಗಿತ್ತು. ಬಟ್ ಆ ಒಂದು ದಿನನೇ ಪ್ಲಾನ್ಸ್ ಗಳೆಲ್ಲದೂ ಕೂಡ ಚೇಂಜ್ ಆಯ್ತು ಅಂತ ನಮ್ಮ ಜಾನ್ಸಿನಾ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಅಂಡ್ ಈಗ ನಮ್ಮ ಪಾಲಿಮಿನ್ ಅವರು ಕೂಡ ಆ ಒಂದು ಅಪ್ಡೇಟ್ ನ ನಿಜ ಅಂತ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ಎಸ್ ದಟ್ ವಾಸ್ ಎ ಪ್ಲಾನ್ ಅಂಡ್ ಎಸ್ ಇಟ್ ಚೇಂಜ್ ಆನ್ ದಟ್ ಡೇ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಹೌದು, ಅದು ನಿಜವಾಗ್ಲೂ ಕೂಡ ಪ್ಲಾನ್ ಅಲ್ಲಿ ಇತ್ತು ಅಂಡ್ ಹೌದು, ಅದು ಆ ಒಂದು ದಿನನೇ ಚೇಂಜ್ ಆಯ್ತು ಅಂತ ನಮ್ಮ ಪಾಲಿಮಿನ್ ಅವರು ಕೂಡ ಜಾನ್ಸಿನಾ ಅವರು ಹೇಳಿದಂತಹ ಮಾತನ್ನ ನಿಜ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಲಿಟರಲಿ ಆ ಒಂದು ಟೈಮ್ ಅಲ್ಲಿ ಏನಾದ್ರೂ ಆ ರೀತಿ ಆಗಿದ್ರೆ ಯಾವ ರೀತಿ ಇರೋದು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫಿನಾಮಿನಲ್ ಒನ್ AJ ಸ್ಟೈಲ್ಸ್ ಅವರ ಬಗ್ಗೆ. ಫೈನಲಿ ನಮ್ಮ AJ ಸ್ಟೈಲ್ ಅವರ ಬಗ್ಗೆ ಒಂದು ಅದ್ಭುತವಾದ ಗುಡ್ ನ್ಯೂಸ್ ಹೊರಗಡೆ ಬಂದಿದೆ ಅಂಡ್ ಅವರೇ ಇದನ್ನ ತಿಳಿಸಿದ್ದಾರೆ. ಮೊದಲನೇದಾಗಿ ನಿಮಗೆ ಗೊತ್ತಿರಬಹುದು, ತುಂಬಾ ದಿನಗಳಿಂದ ರೂಮರ್ಸ್ ಗಳು ಬರ್ತಾ ಇತ್ತು AJ ಸ್ಟೈಲ್ ಅವರು WWE ಕಂಪನಿಯಿಂದ ಮಾತ್ರ ರಿಟೈರ್ಡ್ ಆಗಿದ್ದಾರೆ, ಪ್ರಾಬಬ್ಲಿ ಅವರು TNA ಗೆ ಹೋಗಬಹುದು ಅಥವಾ AEW ಕಂಪನಿಗೂ ಕೂಡ ಹೋಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ AJ ಸ್ಟೈಲ್ ಅವರು ಅದನ್ನ ಕನ್ಫರ್ಮ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾನು WWE ಕಂಪನಿಯಿಂದ ರಿಟೈರ್ಡ್ ಆಗಿಲ್ಲ, ಬದಲಿಗೆ ರೆಸ್ಲಿಂಗ್ ಇಂದಾನೆ ರಿಟೈರ್ಮೆಂಟ್ ನ ತಗೊಂಡಿದ್ದೀನಿ, ನಾನು ಯಾವುದೇ ರೀತಿಯ ಕಂಪನಿಗೆ ಹೋಗ್ತಾ ಇಲ್ಲ. ಅಂಡ್ ಸ್ವಲ್ಪ ಜನ ಹೇಳ್ತಾ ಇದ್ರು WWE ಅವರು ನನ್ನನ್ನ ಹಾಲ್ ಆಫ್ ಫೇಮ್ ಗೆ ಹಾಕಿರೋದೇ ನಾನು ಬೇರೆ ಕಂಪನಿಗೆ ಹೋಗಬಾರ್ದು ಅಂತ. ಸೊ ಅವರು ನನ್ನ ಏನು ಕೂಡ ಮಾಡೋದಕ್ಕೆ ಆಗೋದಿಲ್ಲ, ಎಲ್ಲವೂ ಕೂಡ ನನ್ನ ಕೈಯಲ್ಲೇ ಇರುತ್ತೆ ಅಂಡ್ ನನಗೆ ಬೇರೊಂದು ಕಂಪನಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ನಾನು ರೆಸ್ಲಿಂಗ್ ಇಂದ 100% ಕಂಪ್ಲೀಟ್ ಆಗಿ ರಿಟೈರ್ಡ್ ಆಗಿದ್ದೀನಿ, ನಾನು ಮಾತು ಕೊಟ್ಟಿದ್ದೆ ಅದೇ ರೀತಿ ಮಾಡಿದ್ದೀನಿ ಅಂತ ನಮ್ಮ AJ ಸ್ಟೈಲ್ ಅವರು ತಿಳಿಸಿದ್ದಾರೆ. ಸೊ AJ ಸ್ಟೈಲ್ ಅವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ, ಅವರು ರೆಸ್ಲಿಂಗ್ ಇಂದಾನೆ ರಿಟೈರ್ಡ್ ಆಗಿದ್ದಾರಂತೆ ಅಂಡ್ ಅವರು ಯಾವುದೇ ರೀತಿಯ ಬೇರೆ ಕಂಪನಿಗೆ ಹೋಗೋ ಪ್ಲಾನ್ ಅಲ್ಲಿ ಸದ್ಯಕ್ಕಂತೂ ಇಲ್ವಂತೆ. ಅಷ್ಟೇ ಅಲ್ಲ ಗಾಯ್ಸ್, WWE ಹಾಗೆ AJ ಸ್ಟೈಲ್ ಅವರ ನಡುವೆ ಒಂದು ಹೊಸ ಕಾಂಟ್ರಾಕ್ಟ್ ಕೂಡ ಸೈನ್ ಆಗಿದೆ ಅಂತ ಹೇಳ್ಬೇಕು. ಬಟ್ ಈ ಒಂದು ಕಾಂಟ್ರಾಕ್ಟ್ ನಮ್ಮ AJ ಸ್ಟೈಲ್ ಅವರ ಬ್ಯಾಕ್ ಸ್ಟೇಜ್ ರೋಲಿಗೆ, AJ ಸ್ಟೈಲ್ ಅವರು ಬ್ಯಾಕ್ ಸ್ಟೇಜ್ ಗೆ ಬರ್ತಾ ಇರ್ತಾರೆ ಅಂಡ್ ಯಂಗ್ ಟ್ಯಾಲೆಂಟ್ಸ್ ಗಳನ್ನ ಇನ್ಸ್ಪೈರ್ ಮಾಡುವಂತಹ ಕೆಲಸನ ನಮ್ಮ AJ ಸ್ಟೈಲ್ ಅವರು ಇನ್ ಮುಂದೆ WWE ಕಂಪನಿಯಲ್ಲಿ ಮಾಡ್ತಾ ಇರ್ತಾರೆ. ಸೊ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಸ್ಟೈಲ್ಸ್ ಅವರು ಕಂಪನಿನ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇಕೋ ಫಾಟೋ ಅವರ ಬಗ್ಗೆ. WWE ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಸಪೋರ್ಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆಯಂತೆ. WWE ಯ ಕ್ರಿಯೇಟಿವ್ ಟೀಮು, ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಜೇಕೋ ಫಾಟೋ ಅವ್ರನ್ನ ಹೇಗಾದ್ರೂ ಮಾಡಿ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಅಲ್ಲಿ ಇನ್ವಾಲ್ವ್ ಮಾಡಬೇಕು ನಾವು ರಸಲ್ ಮೇನಿಯಾ 42 ಅಲ್ಲಿ ಅಂತ ಜೇಕೋ ಫಾಟೋ ಅವರಿಗೆ ಸಪೋರ್ಟ್ ಮಾಡ್ತಾ ಇದಾರಂತೆ. ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈಗ ಅಪ್ಡೇಟ್ ಗಳು ಬರ್ತಾ ಇದೆ, ರಸಲ್ ಮೇನಿಯಾದಲ್ಲಿ ಪ್ರಾಬಬ್ಲಿ ನಮಗೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಮಲ್ಟಿ ಪರ್ಸನ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಕೋಡಿ ರೋಡ್ಸ್, ರ್ಯಾಂಡಿ ಆರ್ಟನ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ಆ ಒಂದು ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗಬಹುದು ಅಂತ. ಅಂಡ್ ನಾನು ನಿಮಗೆ ತಿಳಿಸಿದೆ, ಪ್ರಾಬಬ್ಲಿ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಕೋ ಫಾಟೋ ಅವರು ಕೂಡ ಇನ್ವಾಲ್ವ್ ಆಗಬಹುದು ಅಂತ. ಸೊ WWE ಯ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಕೂಡ ಜೇಕೋ ಫಾಟೋ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದಾರಂತೆ ಅಂಡ್ ಪ್ರಾಬಬ್ಲಿ ಗೈಸ್ 100% ನಮಗೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಆ ಒಂದು ಮಿಸ್ಟ್ರಿ ಕ್ರೇಟ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, WWE ಅವರು ಹಾಲ್ ಆಫ್ ಎ ಸಡನ್ ಮಂಡೇ ನೈಟ್ ರಾ ಅಲ್ಲಿ ಒಂದು ಮಿಸ್ಟ್ರಿ ಕ್ರೇಟ್ ನ ತಗೊಂಡು ಬರ್ತಾರೆ ಅಂಡ್ ಅದ್ರ ಮೇಲೆ ಬರ್ದಿರುತ್ತೆ ಎಲಿಮಿನೇಷನ್ ಚೇಂಬರ್ ದಿನಾನೇ ನನ್ನನ್ನ ಓಪನ್ ಮಾಡಬೇಕು ಅಂತ. ಅಂಡ್ ನಮ್ಮ ಆಡಮ್ ಪೇರ್ಸ್ ಅವರು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ, ನಾನು ಹಾಗೆ ನಿಕ್ ಆಲ್ಡಿಸ್ ಅವರು ಸೇರ್ಕೊಂಡು ಎಲಿಮಿನೇಷನ್ ಚೇಂಬರ್ ಅಲ್ಲೇ ಈ ಒಂದು ಬಾಕ್ಸ್ ನ ಓಪನ್ ಮಾಡ್ತೀವಿ ಅಂತ. ಸೊ 4 ಮ್ಯಾಚಸ್ ಗಳ ಜೊತೆಗೆ ಈ ಒಂದು ಮಿಸ್ಟ್ರಿ ಸೆಗ್ಮೆಂಟ್ ಕೂಡ ನಮಗೆ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಅಂತ ಹೇಳಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದ್ರೊಳಗಡೆಯಿಂದ ಯಾರು ಬರ್ತಾರೆ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ವಿನ್ಸ್ ಮಿಕ್ಮೆನ್ ಅವರು ಬರ್ಬೋದು, ಕ್ರಿಸ್ ಜೆರಿಕೋ ಅವರು ಬರ್ಬೋದು, ಆ ರೀತಿ ಈ ರೀತಿ ಅಪ್ಡೇಟ್ ಗಳು ಬರ್ತಾ ಇದೆ. ಬಟ್ ಈಗ ಜಾಸ್ತಿ ನಮ್ಮ ಡ್ಯಾನ್ ಔಸಿನ್ ಅವರು ಬರ್ಬೋದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. AEW ಕಂಪನಿಯ ಸೂಪರ್ ಸ್ಟಾರ್ ಇವರು ಅಂಡ್ ಇವರು ಬರ್ತಾರೆ ಅಂತ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಸದ್ಯಕ್ಕೆ ಇವರೇ 100% ಪ್ರಾಬಬ್ಲಿ ಈ ಒಂದು ಬಾಕ್ಸ್ ಒಳಗಡೆಯಿಂದ ಬರ್ಬೋದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಬಟ್ ನನಗೇನೋ ಗಾಯ್ಸ್, ಈ ಒಂದು ಬಾಕ್ಸ್ ಒಳಗಡೆ ಯಾವುದೇ ರೀತಿಯ ಸೂಪರ್ ಸ್ಟಾರ್ ಇರೋದಿಲ್ಲ, ಯಾವುದಾದ್ರೂ ಒಂದು ವಸ್ತು ಇರುತ್ತೆ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಇನ್ನೇನು ನಮಗೆ ನಾಡ್ದು ಗೊತ್ತಾಗುತ್ತೆ ಈ ಒಂದು ಬಾಕ್ಸ್ ಒಳಗಡೆಯಿಂದ ಏನು ಬರುತ್ತೆ ಅಂತ. ಅಂಡ್ ನಾಳೆ ನನ್ನ ಎಲಿಮಿನೇಷನ್ ಚೇಂಬರ್ ನ ಪ್ರಿಡಿಕ್ಷನ್ ವಿಡಿಯೋ ಕೂಡ ನಿಮಗೆ ಈ ಒಂದು ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಎಲಿಮಿನೇಷನ್ ಚೇಂಬರ್ ನ ಬೆಟ್ಟಿಂಗ್ ಓಡ್ಸ್ ರಿಲೀಸ್ ಆಗಿದೆ. ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಯಾವ ಮ್ಯಾಚ್ ಅಲ್ಲಿ ಯಾರ್ಯಾರು ಗೆಲ್ತಾರೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ನಮಗೆ ಬೆಕ್ಕಿ ಲಿಂಚ್ ಹಾಗೆ AJ ಲಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ನಮ್ಮ AJ ಲಿ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ಅವರು ಈ ಒಂದು ಮ್ಯಾಚ್ ಅಲ್ಲಿ ಹೊಸ ವಿಮೆನ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗ್ತಾರಂತೆ. ಇನ್ನು ನಮಗೆ ಫಿನ್ ಬ್ಯಾಲರ್ ಹಾಗೆ CM ಪಂಕ್ ಅವರ ನಡುವೆ ಕೂಡ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ CM ಪಂಕ್ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. -5000 ಆಡ್ಸ್
ಆಡ್ಸ್ ನ ಪಡ್ಕೊಂಡು ಅಂಡ್ ಈ ಕಡೆ ನಮ್ಮ ಫಿನ್ ಬ್ಯಾಲರ್ ಅವರು ಅಂಡರ್ ಡಾಗ್ ಆಗಿದ್ದಾರೆ +1000 ಆಡ್ಸ್ ಮುಖಾಂತರ. ಸೊ ಬೆಟ್ಟಿಂಗ್ ಆಡ್ಸ್ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರಂತೆ. ಇನ್ನು ನಮಗೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ರಿಯಾ ರಿಪ್ಲಿ, ಸ್ಟಿಫನಿ ಸ್ಟಾರ್ಟನ್, ಕಿಯಾನಾ ಜೇಮ್ಸ್, ಆಸ್ಕಾ, ರೊಕೈಲ್ ಹಾಗೆ ಅಲೆಕ್ಸಾ ಬ್ಲೆಸ್ ಅವರ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಬೆಟ್ಟಿಂಗ್ ಆಡ್ಸ್ ಪ್ರಕಾರ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ಅವರಿಗೆ +155 ಆಡ್ಸ್ ಇದೆ. ಅದಾದ್ಮೇಲೆ ನಮ್ಮ ಅಲೆಕ್ಸಾ ಬ್ಲೆಸ್ ಹಾಗೆ ರೊಕೈಲ್ ಅವರಿಗೆ +275 ಆಡ್ಸ್ ಇದೆ. ಅಂಡ್ ಅದಾದ್ಮೇಲೆ ನಮ್ಮ ರಿಯಾ ರಿಪ್ಲಿ ಅವರಿಗೆ +300 ಆಡ್ಸ್ ಇದೆ. ಅಂಡ್ ಅದಾದ್ಮೇಲೆ ಆಸ್ಕಾ ಅವರಿಗೆ +450 ಆಡ್ಸ್ ಇದೆ. ಅಂಡ್ ಫೈನಲಿ ಕಿಯಾನಾ ಜೇಮ್ಸ್ ಅವರಿಗೆ +1200 ಆಡ್ಸ್ ಇದೆ. ಏನೇ ಆಗಲಿ ಈ ಬಾರಿಯ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆಲ್ಲೋದಕ್ಕೆ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಫೇವರೇಟ್ ಆಗಿದ್ದಾರೆ +155 ಆಡ್ಸ್ ಮುಖಾಂತರ. ಸೊ ಬೆಟ್ಟಿಂಗ್ ಆಡ್ಸ್ ನ ಅಂತರ ಅಷ್ಟೊಂದೇನಿಲ್ಲ, ಬೆಟ್ಟಿಂಗ್ ಆಡ್ಸ್ ಚೇಂಜ್ ಆದ್ರೂ ಆಗಬಹುದು. ಇನ್ನ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ಕೋಡಿ ರೋಡ್ಸ್, ಎಲೆ ನೈಟ್, ರ್ಯಾಂಡಿ ಆರ್ಟನ್, ಜೇ ಉಸೋ, ಟ್ರಿಕ್ ವಿಲಿಯಂ ಹಾಗೆ ಜಿಯೋ ವ್ಯಾನ್ ಇವಾನ್ಸ್ ಅವರ ನಡುವೆ ಈ ಒಂದು ಚೇಂಬರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು -160 ಆಡ್ಸ್ ನ ತಗೊಂಡು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ಎರಡನೇ ನಂಬರ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಇದ್ದಾರೆ. ಮೂರನೇ ನಂಬರ್ ಅಲ್ಲಿ ನಮ್ಮ ಎಲೆ ನೈಟ್ ಅವರು ಇದ್ದಾರೆ. ನಾಲ್ಕನೇ ನಂಬರ್ ಅಲ್ಲಿ ಜೇ ಉಸೋ, ಐದನೇ ನಂಬರ್ ಅಲ್ಲಿ ನಮ್ಮ ಜಿಯೋ ವ್ಯಾನ್ ಇವಾನ್ಸ್ ಹಾಗೆ ಆರನೇ ನಂಬರ್ ಅಲ್ಲಿ ಟ್ರಿಕ್ ವಿಲಿಯಮ್ಸ್ ಅವರು ಇದ್ದಾರೆ. ಸೊ ಕೋಡಿ ರೋಡ್ಸ್ ಅವರು ಈ ಬಾರಿಯ ಮೆನ್ಸ್ ಚೇಂಬರ್ ಮ್ಯಾಚ್ ನ ಗೆಲ್ತಾರೆ ಅಂತ ಬೆಟ್ಟಿಂಗ್ ಆಡ್ಸ್ ಹೇಳ್ತಾ ಇದೆ. ಸೊ ಬೆಟ್ಟಿಂಗ್ ಆಡ್ಸ್ ಪ್ರಕಾರ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಇವರು ಗೆಲ್ತಾರೆ ಅಂತ. ನಿಮ್ಮ ಅನಿಸಿಕೆ ಏನು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ನಾಳೆ ನನ್ನ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ನ ಪ್ರೆಡಿಕ್ಷನ್ ಕೂಡ ಆದಷ್ಟು ಬೇಗ ಚಾನಲ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ ಡೌನ್ ಆಗಲಿದೆ. ಯಾಕಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ಗೋ ಹೋಮ್ ಎಡಿಷನ್ ಫಾರ್ ಎಲಿಮಿನೇಷನ್ ಚೇಂಬರ್ ಅಂತಾನೆ ಹೇಳ್ಬೇಕು. ಅಂಡ್ ನಿಜವಾಗ್ಲೂ ಗೈಸ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಹಂಕಲ್ ಹೌಡಿ ಹಾಗೆ ಸೋಲೋ ಸಿಕ್ಕೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ನಮ್ಮ ಹಾಂಕಲ್ ಹೌಡಿ ಅವರೇನಾದ್ರೂ ಗೆದ್ರೆ ಅವರ ಲ್ಯಾಂಪ್ ಅವರಿಗೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ಜಾರ್ಡಿನ್ ಗ್ರೀಸ್ ಹಾಗೆ ಕ್ಯಾಂಡಸ್ ಲಿರಿ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಓಬಾ ಫೇಮಿ ಹಾಗೆ ಮಿಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಾಳೆ ಸ್ಮ್ಯಾಕ್ ಡೌನ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಡಬ್ಲ್ಯೂ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ರಿಯಾ ರಿಪ್ಲಿ ಅಂಡ್ ಇಯೋ ಸ್ಕೈ ವರ್ಸಸ್ ಲ್ಯಾಶ್ ಲೆಜೆಂಡ್ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮಗೆ ಟೈಟಲ್ ಚೇಂಜ್ ನೋಡೋದಕ್ಕೆ ಸಿಗುತ್ತಾ ಅಂತ. ನನ್ನ ಪ್ರಕಾರ ಎಲ್ಲ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಇರ್ತಕ್ಕಂತಹ ವಿಮೆನ್ಸ್ ಗಳು ಬಂದು ಈ ಒಂದು ಮ್ಯಾಚ್ ಅಲ್ಲಿ ದಾಳಿ ಮಾಡಿ ಈ ಒಂದು ಮ್ಯಾಚ್ ನ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಎಂಡ್ ಮಾಡ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ನಮ್ಮ ರಿಯಾ ರಿಪ್ಲಿ ಅವರು ಈ ಒಂದು ಮ್ಯಾಚ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೇಕು. ಇನ್ನ ನಮಗೆ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ನ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಗಳು ಕೂಡ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಫೇಸ್ ಆಫ್ ಬರ್ತಾರೆ. ನಮ್ಮ ಕೋಡಿ ರೋಡ್ಸ್, ರ್ಯಾಂಡಿ ಆರ್ಟನ್, ಜಿಯೋ ವ್ಯಾನ್ ಇವಾನ್ಸ್, ಟ್ರಿಕ್ ವಿಲಿಯಂ, ಎಲೆ ನೈಟ್ ಹಾಗೆ ಜೇ ಉಸೋ ಅವರು ಸೇಮ್ ಟೈಮ್ ಸೇಮ್ ರಿಂಗ್ ಅಲ್ಲಿ ಇರ್ತಾರೆ. ಡಬ್ಲ್ಯೂ ಅವರು ಇವರ ನಡುವೆ ಒಂದು ಸೆಗ್ಮೆಂಟ್ ನ ನಾಳೆ ಮಂಡೇ ನೈಟ್ ಆಗಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನೋಡಬೇಕು ಈ ಒಂದು ಸೆಗ್ಮೆಂಟ್ ಅಲ್ಲಿ ಯಾರಿಗೆ ಅಪ್ಪರ್ ಹ್ಯಾಂಡ್ ಸಿಗುತ್ತೆ ಅಂತ. ಯಾಕಂದ್ರೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ಅಪ್ಪರ್ ಹ್ಯಾಂಡ್ ನ ಪಡ್ಕೊಂಡವರು ಎಲಿಮಿನೇಷನ್ ಚೇಂಬರ್ ನ ಗೆಲ್ಲೋದು ಡೌಟು ಅಂತಾನೆ ಅನ್ಸುತ್ತೆ. ಸೊ ನಾಳೆ ಸ್ಮ್ಯಾಕ್ ಡೌನ್ ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇಂಟ್ರೆಸ್ಟಿಂಗ್ ಆಗಂತೂ ಕಾಣಿಸ್ತಾ ಇದೆ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.